ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪಿಲಿಕುಲದಲ್ಲಿರುವಂತಹ ಕುಶಲಕರ್ಮಿ ಗ್ರಾಮದ ಒಳಗೆ ಹೋಗ್ತಾ ಇದ್ದೇವೆ. ನೀವು ಕೂಡ ನಮ್ಮ ಜೊತೆಗೆ ಬನ್ನಿ ಹಾಗೂ ಇಲ್ಲಿನ ವಿಶೇಷ ಕುಶಲಕರ್ಮಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಗ್ರಾಮದ ಒಳಗಡೆ ಬರುವಾಗ ಹಳ್ಳಿಯ ಒಳಗಡೆ ಹೋಗುವಂತಹ ಅನುಭವ ಉಂಟಾಗುತ್ತೆ. ತುಂಬನೇ ಕೂಲಾದ ವಾತಾವರಣ, ಸುತ್ತಲೂ ಮರಗಿಡಗಳಿಂದ ಕೂಡಿದೆ. ಇವತ್ತು ನಾವು ಕುಂಬಾರರ ಬಗ್ಗೆ ಹಾಗೂ ಯಾವ ರೀತಿ ಮಣ್ಣಿನಿಂದ ಮಡಿಕೆಗಳನ್ನು ತಯಾರಿಸ್ತಾರೆ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೀವು ನೋಡ್ತಾ ಇದ್ದೀರಾ, ಅವರು ಮಾಡಿಟ್ಟಂತಹ ಹೂಜಿಗಳಾಗಿರ್ಬೋದು, ನೀರಿನ ಹೂಜಿಗಳು ಅಥವಾ ಮಣ್ಣಿನ ಮಡಿಕೆಗಳನ್ನು ಕಾಣಬಹುದು. ಮಣ್ಣಿನ ತಟ್ಟೆಯಿಂದ ಹಿಡಿದು ಮಣ್ಣಿನ ಗ್ಲಾಸ್, ಲೋಟ, ಮೂರ್ತಿಗಳು ಮುಂತಾದವುಗಳನ್ನು ನಾವು ಇಲ್ಲಿ ನೋಡ್ಬೋದು. ಕುಂಬಾರಿಕೆ ಎನ್ನುವಂಥದ್ದು ಬಹಳ ಪುರಾತನವಾದದ್ದು. ಇಂದು ಆಧುನಿಕ ಕರಕುಶಲ ಕಲೆಯಾಗಿ ಮಾರ್ಪಾಟಾಗಿದೆ. ಈ ಕೆಲಸವನ್ನು ಮಾಡುವಂಥವರನ್ನು ಕುಂಬಾರರು ಅಂತ ಕರೀತಾರೆ. ಇದನ್ನು ನಾವು ಸುಮಾರು ಸರಿ ಹೊರಗಿದ್ದು ಮಣ್ಣು ತಗೊಂಡು ಬಂದು ಅದನ್ನು ಡೈಲ್ಯೂಟ್ ಮಾಡಿ ಮಾಡಿದ್ದು, ಅದು ಬರುವುದಿಲ್ಲ. ಅದಕ್ಕೆ ನಾನು ಈ ಮಣ್ಣು ಕೇಳಿ ಸಿಗ್ತದ ಅಂತ. ಅದೇ ಫಿಲ್ಟರ್ ಮಾಡಿ 5-6 ಸರಿ ನೀರು ತೊಳೆದು ಫೈನ್ ಅದು ಸಿಗ್ತದೆ, ಬಟ್ ಇಷ್ಟು ಗಟ್ಟಿ ಬರುದಿಲ್ಲ ಅದು. ಅಂದ್ರೆ ಆನ್ಲೈನ್ ಅಲ್ಲಿ ನೋಡಿದೆ ಕೆಲವು, ಅದ್ರಲ್ಲಿ ಆಸ್ಕರ್ ನಿಮ್ಗೆ ತಲೆ ಸುತ್ತು ಬರುದಿಲ್ವಾ? ಹಾಗೆ ಅವನ ಪ್ರಶ್ನೆ ಕೇಳಿ ನೋಡಿ. ಮಣ್ಣಿನ ಮಡಿಕೆಗಳನ್ನ ತಯಾರಿಸಬೇಕಾದ್ರೆ ಮೊದಲಿಗೆ ನದಿಯ ತೀರದಲ್ಲಿರುವಂತಹ ಮೆದು ಮಣ್ಣನ್ನು ತಗೊಂಡು ಬರ್ತಾರೆ. ಅದನ್ನು ಆಮೆ ಮಣ್ಣು ಅಂತ ಕೂಡ ಕರೀತಾರೆ. ಈ ಮಣ್ಣನ್ನು ತಗೊಂಡು ಬಂದು ಅದನ್ನು ಫಿಲ್ಟರ್ ಮಾಡಿ ಆ ನಂತರ ಅದನ್ನು ಮೆದುಗೊಳಿಸ್ತಾರೆ. ಅದಾದ ನಂತರ ಈ ರೀತಿ ಆಭರಣಗಳಾಗಿರ್ಬೋದು, ಮಡಿಕೆ ಆಗಿರ್ಬೋದು, ಹೂಜಿ ಆಗಿರ್ಬೋದು, ದಿನಬಳಕೆಯ ವಸ್ತುಗಳನ್ನು ಕೂಡ ತಯಾರಿ ಮಾಡ್ತಾರೆ. ಮಣ್ಣಿನ ಮಡಿಕೆಯಲ್ಲಿ ಮಾಡಿದಂತಹ ಆಹಾರ ಪದಾರ್ಥಗಳು ತುಂಬಾನೇ ರುಚಿಕರವಾಗಿರುತ್ತವೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಎಸ್, ಇಟ್ಸ್ ಎ ಕ್ಲೋತ್. ನೀವು ಇದು ನದಿಯ ಬದಿಯಿಂದ ತರುದ ಮಣ್ಣು? ಹೌದು, ಅಲ್ಲಿಯಾ? ಮುಂಚೆ ನಾವು ಗದ್ದೆ ಮಣ್ಣು ಡೈರೆಕ್ಟ್ ಆಗಿ ತರಿಸಿ ಇಲ್ಲಿ ಮಿಕ್ಸಿಂಗ್ ಮಷೀನ್ ಇದೆ, ಅದರಿಂದ ನಾವು ಗ್ರೈಂಡರ್ ಮಾಡ್ತೀವಿ. ವೆರಿ ನೈಸ್. ನಾವು ಕೂಡ ಮಣ್ಣಿನ ಮಡಿಕೆಯನ್ನ ಮಾಡೋದಕ್ಕೆ ಕೆಲವೊಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ವಿ. ಅದರಲ್ಲಿ ಕೆಲವೊಮ್ಮೆ ಫೇಲ್ಯೂರ್ ಕೂಡ ಆಗಿದ್ವಿ. ವಾವ್! 15 ದಿವಸ ನಾವು ನೆರಳಲ್ಲಿ ಒಣಗಿಸ್ತೇವೆ. ಓಕೆ. ಅದಾದ್ಮೇಲೆ 1 ದಿವಸ ಬಿಸಿಲಲ್ಲಿ ಒಣಗಿಸ್ತೇವೆ. ಓಕೆ. ಅದಾದ್ಮೇಲೆ 10 ಗಂಟೆ ಗೂಡು ಇದೆ ಅಲ್ಲಿ, ಹಾಕಿ ಬೇಯಿಸ್ತೇವೆ ಕಟ್ಟಿಗೆಯಿಂದ. ಓಕೆ, ವೆರಿ ನೈಸ್. ಥ್ಯಾಂಕ್ ಯು.